ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸವಿಚ್ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಬಿ ಫಾರ್ಮಸಿ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಲ್ಲಿ ಎಂ ಫಾರ್ಮಸಿ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ. ಹಾಗೆ ಇವತ್ತು ನಾನು ಎಂ ಫಾರ್ಮಸಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ ಡೀಟೇಲ್ ಆಗಿ. ಯಾರೆಲ್ಲ ಫಾರ್ಮಸಿ ಫೀಲ್ಡ್ನಲ್ಲಿ ಎಂ ಫಾರ್ಮಸಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಫಾರ್ಮಸಿ ಫೀಲ್ಡ್ನಲ್ಲಿ ಎಂ ಫಾರ್ಮಸಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ, ಹಾಗೆ ಅದ್ರ ಸ್ಟಡಿ ಯಾವುದಾದ್ರ ಬಗ್ಗೆ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಇದು ಎಂ ಫಾರ್ಮಸಿನ ನಾವು ಪ್ರೊಫೆಷ್ನಲ್ ಕೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಂ ಫಾರ್ಮಸಿ ಇದು ಫುಲ್ ನೇಮ್ ಬಂದು ಮಾಸ್ಟರ್ ಆಫ್ ಫಾರ್ಮಸಿ. ಇಸ್ ಇಟ್ 2 years ಪೋಸ್ಟ್ ಗ್ರ್ಯಾಜುಯೇಟೆಡ್ ಕೋರ್ಸ್ ಇನ್ ಫೀಲ್ಡ್ ಆಫ್ ಫಾರ್ಮಸಿ ಅಂತ ಹೇಳ್ಬೋದು. ನಾವು ಇಲ್ಲೂ ಕೂಡ ಡ್ರಗ್ಸ್ ಬಗ್ಗೆ ಇನ್ ಡೆಪ್ತ್ ಆಗಿ ಹೋಗ್ತೀವಿ. ಫಾರ್ಮಸಿ ಅಂದರೆ ಫುಲ್ ಯಾವುದೇ ಕೋರ್ಸ್ ಆಗಿರ್ಬೋದು, ಡಿ ಫಾರ್ಮಸಿ, ಬಿ ಫಾರ್ಮಸಿ, ಎಂ ಫಾರ್ಮಸಿ, ಯಾವುದೇ ಕೋರ್ಸ್ ಆದರೂ ಕೂಡ ನಾವು ಡ್ರಗ್ಸ್ ಬಗ್ಗೆ ಇನ್ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಅಡ್ಮಿಷನ್ ಪ್ರೊಸೆಸ್ ನೋಡೋದಾದರೆ, ಕ್ಯಾಂಡಿಡೇಟ್ ಮಸ್ಟ್ ಆ್ಯಂಡ್ ಶುಡ್ ಡಿಗ್ರಿ ಕೋರ್ಸ್ ಆಗಿರೋ ಬಿ ಫಾರ್ಮಸಿನ ಪಾಸ್ ಮಾಡ್ಕೊಂಡಿರಲೇಬೇಕು. ಆ್ಯಂಡ್ ಅದರಲ್ಲಿ 50% ಆರ್ 50% ಎಬೋ ಮಾರ್ಕ್ಸ್ ತೊಗೊಂಡಿರಬೇಕು. ಎಂಟ್ರೆನ್ಸ್ ಎಕ್ಸಾಮ್ ನೋಡೋದಾದರೆ GPTA, JEE ಈ 2 ಎಕ್ಸಾಮ್ ಕೂಡ ನೀವು ಅಟೆಂಡ್ ಮಾಡಿ ಅಡ್ಮಿಷನ್ ಆಗ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಕಾಲೇಜಸ್ ನೋಡೋದಾದರೆ ಇದು ಟಾಪ್ ಕಾಲೇಜಸ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಎಂಟ್ರೆನ್ಸ್ ಎಕ್ಸಾಮಲ್ಲಿ JEE, GPTA ಎಕ್ಸಾಮ್ಸ್ ಬರೆದು ರ್ಯಾಂಕಿಂಗ್ ಬಂತು ಅಂತ ಅಂದರೆ ನಿಮಗೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗುತ್ತೆ. ನೀವು ಗೌರ್ಮೆಂಟ್ ಕಾಲೇಜ್ನಲ್ಲೇ ಈಸಿಯಾಗಿ 2 years ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ಅಲ್ಲಿ ಫೀಸ್ ಕೂಡ 2 lakhs 3 lakhs ಇನ್ನರ್ ಆಗುತ್ತೆ ಅಷ್ಟೇ 2 yearsಗೆ. ಇನ್ನು ನಾವು ಕರ್ನಾಟಕದಲ್ಲಿ ನೋಡೋದಾದರೆ JSS ಸಜೆಷನ್ ಮಾಡ್ತೀನಿ ನಾನು. ಅಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ. ಇನ್ನು ಪ್ರೈವೇಟ್ ಕಾಲೇಜ್ ನೋಡೋದಾದರೆ ನಮ್ಮ ಇಂಡಿಯಾದಲ್ಲಿ ನೀವು ಅಪ್ ಟು 7 lakh ತನಕ ಆಗುತ್ತೆ 2 yearsಗೆ. ಸೊ ಆದಷ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಟ್ರೈ ಮಾಡಿ. ಸಿಲೆಬಸ್ ನೋಡೋದಾದರೆ 2 years ಕೋರ್ಸಲ್ಲಿ ನೀವು ಟೋಟಲ್ 4 ಸೆಮಿಸ್ಟರ್ ಎಕ್ಸಾಮ್ ಬರೀಬೇಕಾಗುತ್ತೆ. ನಾನು ಅಟ್ಯಾಚ್ ಮಾಡಿದ್ದೀನಿ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಸ್ಪೆಷಲಿಸ್ಟ್ ಇನ್ ಎಂ ಫಾರ್ಮಾ. ನಾವು ಬೇರೆ ಫೀಲ್ಡಲ್ಲಿ ಆದರೆ ಡಬಲ್ ಡಿಗ್ರಿ ಆದಮೇಲೆ PhDನ ಮಾಡ್ತೀವಿ. ಆ್ಯಂಡ್ ಈ ಫಾರ್ಮಾ ಫೀಲ್ಡಲ್ಲಾದರೆ PhD ಅಂತ ಸಪ್ರೇಟ್ ಏನಿಲ್ಲ. ಈ ಸ್ಪೆಷಲಿಸ್ಟಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಿದ್ರೂ PhD ಅಂತ ಕನ್ಸಿಡರ್ ಆಗುತ್ತೆ. ಈ 4 ಕೂಡ ಸ್ಪೆಷಲಿಸ್ಟ್ ಲಿಸ್ಟಲ್ಲಿ ಬರುವಂಥದ್ದು. ದೆನ್ ಜಾಬ್ ಆಪರ್ಚುನಿಟೀಸ್ ನೋಡೋದಾದರೆ ಫಾರ್ಮಕಾಲಜಿಸ್ಟ್, ಡ್ರಗ್ ರೆಗ್ಯುಲೇಟರ್, ಹೆಲ್ತ್ ಸೆಂಟರ್ ಮ್ಯಾನೇಜರ್, ಲ್ಯಾಬೊರೇಟರಿ ಟೆಕ್ನಿಷಿಯನ್, ರಿಸರ್ಚ್ ಅಸೋಸಿಯೇಟ್ ಇದಿಷ್ಟು ಕೂಡ ಜಾಬ್ ಆಪರ್ಚುನಿಟೀಸ್ ಆಗಿದೆ. ನಿಮಗೆ ಪರ್ ಮಂತ್ ಏನಿಲ್ಲ ಅಂತ ಅಂದರೂ ಮೋರ್ ದ್ಯಾನ್ 4 lakh 5 lakh ಸ್ಯಾಲ್ರಿ ಇರುತ್ತೆ. ಇದಿಷ್ಟು ಕೂಡ ಎಂ ಫಾರ್ಮಸಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಂ ಫಾರ್ಮಸಿ ಮಾಡಬೇಕಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಹೊಸ ಡ್ರಗ್ಸ್ ಬಗ್ಗೆ ಹಾಗೆ ಫಾರ್ಮಾ ಫೀಲ್ಡ್ ಬಗ್ಗೆ ನಾನು ವಿಡಿಯೋನ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.